ಬಿಜೆಪಿ ಹೈಕಮಾಂಡು, ರಾಜ್ಯದ ಬಿಜೆಪಿ ಪಕ್ಷ. ಎರಡನೇದು, ಮನ್ರೇಗಾ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಚರ್ಚೆ ಮಾಡಿ ಒಂದು ರೆಸಲ್ಯೂಷನ್ ಮಾಡ್ತಕ್ಕಂಥ ಈ ವಿಶೇಷ ಸದನಕ್ಕೆ ಅವರು ಬಂದಂಗೂ ಆಗಬೇಕು, ಇದ್ರ ಬಗ್ಗೆ ಚರ್ಚೆಗೆ ಭಾಗವಹಿಸ್ದಂಗೆ ಅವರ ಯಶಸ್ವಿನೂ ಆಗಬೇಕು, ಆ ಪ್ರಯತ್ನದಲ್ಲಿದ್ದಾರೆ. ಸೊ ಈಗ ನಿನ್ನೆ ಸಾಕಷ್ಟು ತಿಮ್ಮಾಪುರ ಬಗ್ಗೆ ಚರ್ಚೆ ಆಗಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಒಂದು ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಕೂತ್ಕೊಂಡು ಎಲ್ಲ ಸುಲಲಿತವಾಗಿ ಚರ್ಚೆ ಆಗಿ ಮನ್ರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡಲಿಕ್ಕೆ ನಾವು 2 ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ, ಈಗ ನಿನ್ನೆ ರಾತ್ರಿಯಿಂದ ಈ ಒಂದು ಇದಕ್ಕೆ ಇಳಿದಿದ್ದಾರೆ. ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ BJPಯ ಸರ್ಕಾರ, ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಸಲ್ಯೂಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ. ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ. ಇವತ್ತು ದೇಶದಲ್ಲಿ 100% ವೇಜಸ್ ಕೊಡ್ತಿದ್ದಂಥ ಒಂದು ಮನ್ರೇಗಾ ಕಾಯ್ದೆಯನ್ನು ಬದಲಾವಣೆ ಮಾಡಿ ಅನೇಕ ಅದರಲ್ಲಿ ಲೋಪದೋಷಗಳಿದೆ. 60 ಪಾರ್ಟಿ ಸ್ಕೀಮ್ ತಂದಿರತಕ್ಕಂಥ ಈ ಒಂದು ವಿರೋಧ ನೀತಿಯನ್ನು ಬಹುಶಃ ಒಂದು ರಾಜ್ಯದ ಮೊನ್ನೆ ಬಜೆಟ್ನಲ್ಲಿ ನೋಡಿದ್ದೀರಾ, ಕೃಷಿ ಇಲಾಖೆಗಾಗಲಿ ಇನ್ನಿತರೆ ಯಾವುದೇ ರಾಜ್ಯದ ಪರವಾಗಿ ಇಲ್ಲ. ನಾಚಿಕೆ ಆಗಬೇಕು. JDS BJP ಒಟ್ಟಿಗೆ ಮಂತ್ರಿಗಳಿದ್ದಾರೆ, MP ಗಳಿದ್ದಾರೆ. ತಮಿಳ್ನಾಡಿಗೆ ಕೊಡ್ತಕ್ಕಂಥ ಸಪೋರ್ಟು ಸಹ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಅಂತಂದರೆ, ಇಷ್ಟು ಜನ ವೋಟ್ ಹಾಕಿ ಕೇಂದ್ರ ಸರ್ಕಾರದ ಪರವಾಗಿ ಲೋಕಸಭಾ ಸದಸ್ಯರು ಕಳಿಸಿ ಲೋಕಸಭಾ ಸದಸ್ಯರಾಗಿ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಗೌರವ ಇದ್ದರೆ, ಕರ್ನಾಟಕದ ಜನತೆ ಬಗ್ಗೆ ಏನಾದ್ರು ಇವರಿಗೆ ಸ್ವಲ್ಪನಾದ್ರು ಕಿಂಚಿತ್ತು ಈ ಜನದ ಕಮಿಟ್ಮೆಂಟ್ ಇದ್ದರೆ, ಇದನ್ನು ನೇರವಾಗಿ ವಿರೋಧ ಮಾಡಬೇಕು. ವಿರೋಧ ಮಾಡ್ತಾಯಿಲ್ಲ, ಅಷ್ಟೇ ಇವ್ರದ್ದು ದುರದೃಷ್ಟ ಅಷ್ಟೇ. ಥ್ಯಾಂಕ್ ಯು. ಬಿಜೆಪಿ ಹೈಕಮಾಂಡು, ರಾಜ್ಯದ ಬಿಜೆಪಿ ಪಕ್ಷ. ಎರಡನೇದು, ಮನ್ರೇಗಾ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಚರ್ಚೆ ಮಾಡಿ ಒಂದು ರೆಸಲ್ಯೂಷನ್ ಮಾಡ್ತಕ್ಕಂಥ ಈ ವಿಶೇಷ ಸದನಕ್ಕೆ ಅವರು ಬಂದಂಗೂ ಆಗಬೇಕು, ಇದ್ರ ಬಗ್ಗೆ ಚರ್ಚೆಗೆ ಭಾಗವಹಿಸ್ದಂಗೆ ಅವರ ಯಶಸ್ವಿನೂ ಆಗಬೇಕು, ಆ ಪ್ರಯತ್ನದಲ್ಲಿದ್ದಾರೆ. ಸೊ ಈಗ ನಿನ್ನೆ ಸಾಕಷ್ಟು ತಿಮ್ಮಾಪುರ ಬಗ್ಗೆ ಚರ್ಚೆ ಆಗಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಒಂದು ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಕೂತ್ಕೊಂಡು ಎಲ್ಲ ಸುಲಲಿತವಾಗಿ ಚರ್ಚೆ ಆಗಿ ಮನ್ರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡಲಿಕ್ಕೆ ನಾವು 2 ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ, ಈಗ ನಿನ್ನೆ ರಾತ್ರಿಯಿಂದ ಈ ಒಂದು ಇದಕ್ಕೆ ಇಳಿದಿದ್ದಾರೆ. ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ BJPಯ ಸರ್ಕಾರ, ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಸಲ್ಯೂಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ. ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ. ಇವತ್ತು ದೇಶದಲ್ಲಿ 100% ವೇಜಸ್ ಕೊಡ್ತಿದ್ದಂಥ ಒಂದು ಮನ್ರೇಗಾ ಕಾಯ್ದೆಯನ್ನು ಬದಲಾವಣೆ ಮಾಡಿ ಅನೇಕ ಅದರಲ್ಲಿ ಲೋಪದೋಷಗಳಿದೆ. 60 ಪಾರ್ಟಿ ಸ್ಕೀಮ್ ತಂದಿರತಕ್ಕಂಥ ಈ ಒಂದು ವಿರೋಧ ನೀತಿಯನ್ನು ಬಹುಶಃ ಒಂದು ರಾಜ್ಯದ ಮೊನ್ನೆ ಬಜೆಟ್ನಲ್ಲಿ ನೋಡಿದ್ದೀರಾ, ಕೃಷಿ ಇಲಾಖೆಗಾಗಲಿ ಇನ್ನಿತರೆ ಯಾವುದೇ ರಾಜ್ಯದ ಪರವಾಗಿ ಇಲ್ಲ. ನಾಚಿಕೆ ಆಗಬೇಕು. JDS BJP ಒಟ್ಟಿಗೆ ಮಂತ್ರಿಗಳಿದ್ದಾರೆ, MP ಗಳಿದ್ದಾರೆ. ತಮಿಳ್ನಾಡಿಗೆ ಕೊಡ್ತಕ್ಕಂಥ ಸಪೋರ್ಟು ಸಹ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಅಂತಂದರೆ, ಇಷ್ಟು ಜನ ವೋಟ್ ಹಾಕಿ ಕೇಂದ್ರ ಸರ್ಕಾರದ ಪರವಾಗಿ ಲೋಕಸಭಾ ಸದಸ್ಯರು ಕಳಿಸಿ ಲೋಕಸಭಾ ಸದಸ್ಯರಾಗಿ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಗೌರವ ಇದ್ದರೆ, ಕರ್ನಾಟಕದ ಜನತೆ ಬಗ್ಗೆ ಏನಾದ್ರು ಇವರಿಗೆ ಸ್ವಲ್ಪನಾದ್ರು ಕಿಂಚಿತ್ತು ಈ ಜನದ ಕಮಿಟ್ಮೆಂಟ್ ಇದ್ದರೆ, ಇದನ್ನು ನೇರವಾಗಿ ವಿರೋಧ ಮಾಡಬೇಕು. ವಿರೋಧ ಮಾಡ್ತಾಯಿಲ್ಲ, ಅಷ್ಟೇ ಇವ್ರದ್ದು ದುರದೃಷ್ಟ ಅಷ್ಟೇ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.